ಎಷ್ಟು ವರ್ಷ ಇದೆಯಮ್ಮ? 20 ವರ್ಷ. ಬರೀ ಸರ್ಫರಾಜ್ ಸರ್, ಸರ್ಫರಾಜ್ ನಾನು ಹೇಳ್ತೀನಿ ಸಾಹೇಬ್ರು ಏನಂತಾರೆ ಗೊತ್ತಾ, ನಾನು ಸರ್ಫರಾಜ್ ಹೇಳಿದ್ರೆ ಮಾತ್ರ ನಮ್ಗೆ ಬರೋದು ನನಗೆ ಅಂತಾರೆ. ಆಯ್ತಾ ನೋಡಿ, 4 ಎಕರೆ ಆ್ಯಕ್ಚುಲಿ ಡಿ ಸಿ ಅವರಿಗೆಲ್ಲ ಮಾತಾಡಿದ್ದೀನಿ. ಅದು 4 ಎಕರೆ ಕೊಡ್ತಾರೆ. ಅದನ್ನು ತಗೊಂಡು ನೀವು ಟ್ರಾನ್ಸ್ಫರ್ ಆಗೋದ್ರ ನೀವು ಅಗ್ರಿಮೆಂಟ್ ಮಾಡ್ಕೊಂಡು ತೊಗೊಂಡು ಪೊಸಿಷನ್ ತೊಗೊಂಡ್ಬಿಡಿ. ಅವ್ರು ಅಲಾಟ್ಮೆಂಟ್ ಮಾಡ್ತಾರೆ ನಿಮಗೆ. ಓಕೆ ಸರ್. ಅದನ್ನು ಮಾಡುವಾಗ ಟೆಂಪರರಿ ಶಿಫ್ಟಿಂಗ್ ನಾವು ಏನು ಮಾಡಬೇಕು ಸರ್, ಈಗ ಭಾಳಷ್ಟು ಕಡೆ ಈ ಥರ ಎನ್ಕ್ರೋಚ್ಮೆಂಟ್ ಗೋರಿ ಮೇಲೆ ಎಲ್ಲ ಮನೆ ಕಟ್ಕೊಳ್ತಾರೆ. ಹೌದು ಸರ್. ಅದೆಲ್ಲ ಶಿಫ್ಟಿಂಗ್ ಇರ್ತದೆ. ಈ ಜಾಗ ಏನು ಮಾಡಬೇಕು, ಜಾರ್ ಸಾಹೇಬ್ರು ಒಳ್ಳೆ ಸೊಲ್ಯೂಷನ್ ಕೊಟ್ಟರು. ಓನ್ಲಿ ಫಾರ್ ಶಿಫ್ಟಿಂಗ್. ನೀವು ಅಲ್ಲಿ ಶಿಫ್ಟ್ ಮಾಡಬೇಕಾದ್ರೆ ಈಗ ನೋಡಿ, ಇದು 500 ಶೆಡ್ ಆಗ್ಬಿಟ್ಟು ಬಿಡುವ. ಈಗ 6 ತಿಂಗಳಲ್ಲಿ ಏನಾಗ್ತದೆ ನಿಮ್ದು ಅದು ರೆಡಿ ಆಗ್ತದೆ ಅಂತ ಗ್ಯಾರಂಟಿ ಇರೋದನ್ನ ಮಾತ್ರ ನೀವು ಶಿಫ್ಟ್ ಮಾಡಿ. ಇಲ್ಲ ಅಂತ ಹೇಳ್ಬಿಟ್ರೆ ಅಲ್ಲಿ ಆಗ್ಬಿಟ್ರೆ ಮತ್ತೆ ಅದು ಮಾಡೋದು ಬೇರೆ ಕಡೆ ಶಿಫ್ಟಿಂಗ್ ಓನ್ಲಿ ಫಾರ್ ಶಿಫ್ಟಿಂಗ್. ಆಯ್ತು, ಇವ್ರ ಮನೆ ಆಯ್ತು, 2-3 ತಿಂಗಳಲ್ಲಿ ಆಗ್ತದೆ, 4 ತಿಂಗಳಲ್ಲಿ ಆ ಕಾಲಿನ ಇಟ್ಕೊಳ್ಬೇಕು. ಶಿಫ್ಟಿಂಗ್ ಮಾತ್ರ ಇಟ್ಕೊಂಡು ಶಿಫ್ಟಿಂಗು ಯೋಚನೆ ಮಾಡಿದೆ. ಈಗ ಮಾರ್ಕೆಟ್ ಬಂದಿರ್ತೀವಿ, ಮಾರ್ಕೆಟ್ ಈ ಮಾರ್ಕೆಟ್ ಬೇಡ, ನಮ್ಮ ಈ ಪುಷ್ಕರ ಅದು ಮಾಲ್ ಮಾಡಿಬಿಟ್ಟು ಒಳ್ಳೆ ದೊಡ್ಡ ಇದರಲ್ಲಿ ಮಾರ್ಕೆಟ್ ಈ ಕಡೆ ನಾವು ಈ ಮತ್ತೆ ಹೊಸ ಅಂಗಡಿಗಳನ್ನೆಲ್ಲ ಕೊಡಲಿಕ್ಕಾಗಲ್ಲ. ಮತ್ತೆ ಹಳೆಗಳು ನಮ್ಮ ರೆಕಾರ್ಡ್ ಇದೆಯಲ್ಲ, ಹೌದು, ಬಯೋಮೆಟ್ರಿಕ್ ಮಾಡಿ ಬಯೋಮೆಟ್ರಿಕ್ ಮಾಡಿ ಅವರಿಗೆಲ್ಲ ಫಸ್ಟ್ ಮಾಡಬೇಕು. ಅವರಿಗೆಲ್ಲ ಅಂಗಡಿ ಇದ್ದವರಿಗೆ